ಮತ್ತು ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಮಾಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ. ನೋಡ್ರಿ, ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1, ಬಹಳ ಸಿಂಪಲ್ ಮನುಷ್ಯ ಅಂತದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟರ್ ಬರ್ತೀರೋ, ಸ್ಪೆಷಲ್ ಫ್ಲೈಟ್ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ, ಜನಕ್ಕೆ. ನಮ್ಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿ ಕೊಡಿಸ್ಲಿ. ಈ ಥರದ್ದು ಏನಾದ್ರು ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ, ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ, ರಸ್ತೆ ಕೊಡಲಿ, ಒಂದು 10,000 ಕೋಟಿ ವಿಶೇಷವಾಗಿ ಏನಾದ್ರು ಒಂದು ಘೋಷಣೆ ಮಾಡಬೇಕಾಯ್ತಲ್ಲ. ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು 25,000 ಕೋಟಿ ಕೊಟ್ಟಿದ್ದೀವಿ. ನಾನೇ ಹೇಳ್ತಿದ್ದೆ ಅಭಿನಂದಿಸಿ. ಕುಮಾರಸ್ವಾಮಿಯರ ರೆಫರೆನ್ಸ್ ಮಾಡ್ತಾರೋ ಬಿಡ್ತಾರೋ, ಜೋಶಿ ಕುಮಾರಸ್ವಾಮಿ ಇಬ್ಬರ ಹೆಸರನ್ನು ಹಾಕಿಬಿಡ್ಲಿ. ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.